ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈಗೇನಿದ್ರು ಬರೀ ಗೂಗಲ್ ಜಮಾನ. ಏನೇ ಬೇಕಿದ್ರೂ ನಾವು ಗೂಗಲ್ಗೆ ನಮಸ್ಕಾರ ಹಾಕಬೇಕು. ಡಿಜಿಟಲ್ ಜಮಾನ ಆಗಿರೋದ್ರಿಂದ ಜನ ಏನೇ ತಿಳಿಬೇಕಿದ್ರೂ ಕೂಡ ಗೂಗಲ್ ಮೊರೆ ಹೋಗ್ತಾರೆ. ಆದರೆ ನೀವು ಏನೇನೋ ಹುಡುಕೋಕೆ ಹೋಗಿ ನಿಮ್ಮ ಜುಟ್ಟನ್ನು ಸೈಬರ್ ಖದೀಮರ ಕೈ ಕೊಡೋ ಹಾಗಾಗಬಾರ್ದು ನೋಡಿ. ನಿಮ್ಮ ಕುತೂಹಲ ನಿಮ್ಮನ್ನು ಬಲಿ ಪಡೆಯೋ ಹಾಗಾಗಬಾರ್ದು. ಹಾಗೂ ಈ ರೀತಿಯ ವಂಚನೆಯನ್ನೇ ಸೈಬರ್ ಕ್ರೈಮ್ ಲೋಕದಲ್ಲಿ ಸರ್ಚ್ ಇಂಜಿನ್ ಫ್ರಾಡ್ ಅಂತ ಕರೀತಾರೆ. ಅದಾಗೋದು ಹೇಗೆ ಅಂದರೆ, ಯಾವುದೋ ವಿಷಯನ ನೀವು ಗೂಗಲ್ ಸರ್ಚ್ ಅಥವಾ ಬೇರೆ ಬೇರೆ ಸರ್ಚ್ ಇಂಜಿನ್ಗಳ ಮುಖಾಂತರ ಹುಡ್ಕೋಕೆ ಹೋಗ್ತೀರಾ ಅಂದರೆ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ವಂಚಿಸೋಕೆ ಕಾಯ್ತಾ ಇರ್ತಾರೆ ಈ ಸ್ಕ್ಯಾಮರ್ಸ್. ನೀವು ಏನನ್ನೇ ಹುಡ್ಕೋಕೆ ಹೋದರೂ ನಿಮ್ಮ ಸರ್ಚ್ ರಿಸಲ್ಟ್ಗಳಿಗೆ ಅನುಗುಣವಾಗಿ ಯಾವುದೋ ನಂಬರ್ನ ಅವರು ಪ್ರದರ್ಶನ ಮಾಡ್ತಾರೆ. ನೀವಾಗ ಆ ನಂಬರ್ಗೆ ಕರೆ ಮಾಡಿದರೆ ನಿಮ್ಮ ಫೋನನ್ನು ಪಿಕ್ ಮಾಡೋದು ಆ ವಂಚಕರೇ ಆಗಿರ್ತಾರೆ. ನಂತರ ನಿಮ್ಮನ್ನು ನೈಸಾಗಿ ಮಾತಾಡಿಸಿ ನಿಮ್ಮಿಂದಾನೇ ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಅವ್ರು ಕಲೆ ಹಾಕ್ತಾರೆ. ನಂತರ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಟೋಪಿ ಹಾಕ್ತಾರೆ. ಹಾಗಾದರೆ ನಮ್ಮ ಪಾಡಿಗೆ ನಾವಿದ್ರೂ ಕೂಡ ನಮ್ಮನ್ನು ಈ ರೀತಿಯಾಗಿ ಯಾಮಾರಿಸೋದ್ರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೇಕು? ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೂ ಅದನ್ನು ನೀವು ಮೊದಲು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಖಚಿತಪಡಿಸ್ಕೊಳ್ಳಿ, ಅದು ಒರಿಜಿನಲ್ ನಂಬರಾ ಇಲ್ವಾ ಅಂತ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಹಂಚ್ಕೊಳ್ಳೋಕ್ಕೂ ಮುಂಚೆ ಆ ಫೋನ್ ನಂಬರ್ನ ಕಾಲರ್ ID ಹಾಗೂ ಟ್ರೂ ಕಾಲರ್ನಂಥ ಆ್ಯಪ್ಗಳ ಮೂಲಕ ನೀವು ಚೆಕ್ ಮಾಡಿಕೊಳ್ಳಿ. ತಕ್ಷಣಕ್ಕೆ ಅವರೇನಾದರೂ ಅರ್ಜೆಂಟ್ ಮಾಡಿದ್ರೆ ಅಥವಾ ನಿಮಗೆ ಒತ್ತಡ ಹಾಕಿ ಮಾಹಿತಿಯನ್ನು ಕೇಳ್ತಾ ಇದ್ದರೆ ಅಂಥವ್ರನ್ನ ನೀವು ಬ್ಲಾಕ್ ಮಾಡಿ. ಯಾಕಂದರೆ ಯಾವ ಕಂಪನಿ ಕೂಡ ನಿಮ್ಮ ಮಾಹಿತಿಯನ್ನು ಕೇಳೋದಿಲ್ಲ, ಜೊತೆಗೆ ತಕ್ಷಣಕ್ಕೆ ಕೊಡಬೇಕು ಅಂತ ಫೋರ್ಸ್ ಕೂಡ ಮಾಡೋದಿಲ್ಲ. ಇನ್ನು ಇಂತಹ ಸ್ಕ್ಯಾಮ್ ಸಂದರ್ಭಗಳಲ್ಲಿ ಏನೇನು ಮಾಡಬಾರ್ದು ಅಂತ ಅದು ಕೂಡ ನೋಡೋಣ ಬನ್ನಿ. ಸರ್ಚ್ ಇಂಜಿನ್ ಅಂದರೆ ಗೂಗಲ್ ರೀತಿಯ ವೆಬ್ಸೈಟ್ಗಳಿಂದ ಸಿಗುವಂಥ ನಂಬರ್ಗೆ ತಕ್ಷಣ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಅವು ಖದೀಮರ ನಂಬರ್ಗಳಾಗಿರ್ತವೆ. ಸೊ ಬಿ ಪೇಷೆಂಟ್. ನಿಮ್ಮ ಖಾಸಗಿ ಮಾಹಿತಿಯನ್ನು ನೀವಾಗೇ ಕೇಳಿ ಕೊಡೋಕೆ ಹೋಗಬೇಡಿ. ಅವ್ರು ಕೇಳಿದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ಫುಲ್ ನಂಬಿಕೆ ಬಂದರೆ ಮಾತ್ರ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.